ಹಾಯ್ ಎವ್ರಿವನ್, ನಾವು ನಿಮ್ಮ ಸಿನಿಮಾ ವಾಚರು. ಸೊ ಇವತ್ತಿನ ಸಿನಿಮಾ ಬಂದು ಲ್ಯಾಂಡ್ ಲಾರ್ಡ್. ಒನ್ ವರ್ಡಲ್ಲಿ ಈ ಸಿನಿಮಾ ನಂಗೆ ಏನು ಅನಿಸ್ತು ಅಂದರೆ, ಮೂವಿ ನಂಗೆ ತುಂಬ ಇಷ್ಟ ಆಯಿತು. ತೊಗೊಂಡಿರೋ ಕಾನ್ಸೆಪ್ಟು ನೀವು ಈ ತಮಿಳ್ ಮೂವೀಸಲ್ಲೆಲ್ಲ ನೋಡಿರ್ತೀರ, ಅಸುರನ್ನಾಗಲಿ ಕರ್ಣನಾಗಲಿ ಇಂಥ ಮೂವೀಸಲ್ಲಿ ನೋಡಿರ್ತೀರ. ಬಟ್ ತೋರಿಸಿರೋ ವಿಧಾನ, ತೋರಿಸಿರೋ ರೀತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಫಸ್ಟ್ಲಿ ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಪ್ಲಸ್ ಪಾಯಿಂಟ್ ಬಂದು ಡೈರೆಕ್ಷನ್ ಅಂತ ಹೇಳ್ತೀನಿ. ಯಾಕಂದರೆ JDS ಹಂಪಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಹಿಂದೆ ಗುರು ಶಿಷ್ಯರು ಮತ್ತು ಜೆಂಟಲ್ ಮ್ಯಾನ್, ಆಮೇಲೆ ಕಾಟೇರ ಮೂವಿಗೂ ಅವರು ರೈಟರ್ ಆಗಿದ್ದಾರೆ. ಸೊ ಸೆಕೆಂಡ್ ಪಾಯಿಂಟ್ ಬಂದು ಈ ಮೂವಿ ಬಂದಿರೋ ಡೈಲಾಗ್ಸ್. ಸೊ ಡೈಲಾಗ್ಸ್ ಬರೆದಿರೋದು ಮಾಸ್ತಿ. ಸೊ ಈ ಹಿಂದೆ ಟಗರು, ಸಲಗ ಮತ್ತು ಭೀಮಾ ಇಂಥ ಮೂವೀಸ್ಗೆಲ್ಲ ಡೈಲಾಗ್ಸ್ ಬರೆದಿದ್ದಾರೆ. ಸೊ ಅವ್ರ ಡೈಲಾಗ್ಸ್ ಎಲ್ಲ ನೀವು ಕೇಳಿರ್ತೀರಿ, ಯಾಕಂದ್ರೆ ಮೂವೀಸಲ್ಲಿ ನೋಡಿರ್ತೀರ. ಯಾಕಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ, ಅಷ್ಟು ಫಿಲಾಸಫಿಕ್ಕಾಗಿ ಬರೀತಾರೆ. ಸೊ ಇಲ್ಲೂ ಸೊ ಮೇಜರ್ ನನಗೆ ಅನಿಸಿದ್ದು ಪ್ಲಸ್ ಪಾಯಿಂಟ್ ಅಂತ ಡೈಲಾಗ್ಸ್ ಇರ್ಬೋದು. ಪರ್ಸ್ನಲಾಗಿ ನಂಗೆ ತುಂಬ ಇಷ್ಟ ಆಯಿತು ಡೈಲಾಗ್ಸು. ಮಾಸ್ತಿ, ನೀವು ಕನ್ನಡದ ಆಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಇದರ ಸ್ಟಾರ್ ಕಾಸ್ಟ್. ಸೊ ಸ್ಟಾರ್ ಕಾಸ್ಟ್ ದೊಡ್ಡ ಲಿಸ್ಟೇ ಹೇಳ್ಬೋದು ನಾನು. ಯಾಕಂದರೆ ದುನಿಯಾ ವಿಜಯ್, ರಚಿತಾ ರಾಮ್, ರಾಜ್ ಬಿ ಶೆಟ್ಟಿ, ಉಮಾಶ್ರೀ, ಸೊ ತುಂಬ ಜನ ಇದ್ದಾರೆ. ಅಷ್ಟು ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ JDS ಅವರು ಹಾಕ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಆ್ಯಕ್ಟರ್ಸ್ನ ಈ ಸಿನಿಮಾಗೆ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ದುನಿಯಾ ವಿಜಯ್ ಅವರು ಆ ರಾಚಪ್ಪ ಅನ್ನೋ ಕ್ಯಾರೆಕ್ಟರ್ನ ಅವರು ಪರಕಾಯ ಪ್ರವೇಶ ಮಾಡಿದ್ದಾರೆ ಅಂತ ಹೇಳ್ಬೋದು. ಲೆಜೆಂಡ್ರಿ ಆ್ಯಕ್ಟರ್ಸ್ ಉಮಾಶ್ರೀ ಅವರು, ಮೈ ಗಾಡ್, ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ರಿವ್ಯೂ ಅಲ್ಲ, ನಾವು ಜಡ್ಜ್ ಮಾಡೋಕ್ಕೂ ಆಗಲ್ಲ ಅಂತ ಆ್ಯಕ್ಟರ್ಸ್ ಅವರು. ಅಷ್ಟು ತಿಂದು ಬಿಸಾಕ್ಬಿಟ್ಟವ್ರು ಅಂತ ಹೇಳ್ಬೋದು. ಬಂದಿರೋದು ಚಿಕ್ಕ ಡ್ಯೂರೇಷನ್ ಬಂದರೂ ಕೂಡ ತುಂಬ ಇಂಪ್ಯಾಕ್ಟಿವ್ ಆಗಿ ಇರುತ್ತೆ ಅವರು ಬರೋವಂಥ ಟೈಮಿಂಗ್ಸು. ಮೈನಸ್ ಪಾಯಿಂಟ್ಸ್ ಬಗ್ಗೆ ಹೇಳ್ತೀನಿ. ಸೊ ಫಸ್ಟ್ ಮೈನಸ್ ಪಾಯಿಂಟ್ ಬಂದು, ನಾನು ಮೊದಲೇ ಹೇಳ್ದಂಗೆ ಈ ಕಾನ್ಸೆಪ್ಟನ್ನ ನೀವು ಅಸುರನ್, ಕರ್ಣನ್ ಈ ಮೂವೀಸಲ್ಲಿ ನೋಡಿರ್ತೀರ. ಸೊ ಅದೇ ಪಾಳೆಗಾರ, ಅದೇ ಕೂಲಿಗಾರ, ಜಾತಿ ಭೇದ ಈ ಥರ ಕಾನ್ಫ್ಲಿಕ್ಟ್ಸಲ್ಲೇ ಹೋಗುತ್ತೆ ಮೂವಿ. ಬಟ್ ಹೆಂಗಾಗುತ್ತೆ ಅಂದರೆ ತುಂಬ ಪ್ರಿಡಿಕ್ಟ್ ಆಗೋಗ್ಬಿಡುತ್ತೆ. ಇಡೀ ಮೂವಿನ ಪ್ರಿಡಿಕ್ಟ್ ಅಂತ ಅಂದ್ಕೊಳ್ಬೋದು. ಯಾಕಂದರೆ ಮುಂದೆ ಏನಾಗುತ್ತೆ ಅಂತ ಆರಾಮಾಗಿ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಯಾಕಂದರೆ ಆ ಥರ ಕಾನ್ಸೆಪ್ಟ್, ಆ ಥರ ಟೆಂಪ್ಲೇಟ್ ನಾವು ಆ ಕೋರ್ ಟೆಂಪ್ಲೇಟ್ ಏನಿದೆಯೋ 3-4 ಮೂವೀಸಲ್ಲಿ, ತಮಿಳ್ ಮೂವೀಸಲ್ಲಿ ನೋಡಿರೋದ್ರಿಂದ ನಮ್ಮ ಮುಂದೆ ಏನಾಗುತ್ತೆ ಅಂತ ನಾವು ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬೋದು, ಗೆಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈ ಸೀನ್ ಆಗುತ್ತೆ, ಈ ಥರ ನೆಕ್ಸ್ಟ್ ಐ ಮೂಮೆಂಟ್ ಹಿಂಗಾಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅದು ಸ್ವಲ್ಪ ಒಂದು ಚಿಕ್ಕ ಮೈನಸ್ ಪಾಯಿಂಟ್ ಅಂತ ಅನಿಸ್ತು ನನಗೆ. ಸೊ ಇದು ನೆಕ್ಸ್ಟ್ ಮೈನಸ್ ಪಾಯಿಂಟ್ ಬಂದು, ಈ ಕಾನ್ಸೆಪ್ಟ್ಗೆ ಯೂಶಲಿ ಈ ಹೈ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಡಿಮ್ಯಾಂಡ್ ಮಾಡುತ್ತೆ. ಯಾಕಂದರೆ ಎಲಿವೇಶನ್ ಅನ್ನೋದು ತುಂಬ ಡಿಮ್ಯಾಂಡ್ ಮಾಡುತ್ತೆ. ಈಗ ನನ್ನ ಪರ್ಸ್ನಲಾಗಿ ನಂಗೆ ಆ ಎಲಿವೇಶನ್ಸ್ ಮಿಸ್ ಆಯಿತು ಅಂತ ಅನಿಸ್ತು ನನಗೆ. ಅದಿದ್ದರೆ ಇನ್ನೂ ಮೂವಿ ಚೆನ್ನಾಗಿರ್ತಾಯಿತ್ತು. ಇಲ್ಲವೇ ಇಲ್ಲ ಅಂತಲೇ ಹೇಳಲ್ಲ, ಕಡಿಮೆ ಆಯಿತು ಅಂತ ಹೇಳ್ತೀನಿ ಅಷ್ಟೇ. ಸೊ ಲಾಸ್ಟ್ ಮೈನಸ್ ಪಾಯಿಂಟ್ ಬಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇದು ಮೈನಸ್ ಪಾಯಿಂಟ್ ಅಂತ ಹೇಳಲ್ಲ ನಾನು, ಇನ್ನು ಬೆಟರ್ ಆಗ್ಬೋದಿತ್ತು ಅಂತ ಹೇಳ್ತೀನಿ. ಸೊ ಮ್ಯೂಸಿಕ್ ಬೈ ಅಜನೀಶ್ ಲೋಕನಾಥ್. ಮ್ಯೂಸಿಕ್ ಸಾಂಗ್ಸ್ ಚೆನ್ನಾಗಿದೆ. ಸೊ ನಿಂಗವ ಅಂತ ನೀವು ಹಾಡು ಕೇಳಿದ್ದೀರ, ತುಂಬ ಪಾಪ್ಯುಲರ್ ಆಗಿದೆ. ಸೊ ಅದು ಬಿಟ್ಟು ಇನ್ನೊಂದು 2-3 ಹಾಡು ಬರುತ್ತೆ. ಸೊ ಡೀಸೆಂಟಾಗಿದೆ ಸಾಂಗ್ಸು. ಸೊ ಅದೇನು ನಿಮಗೆ ತೊಂದರೆ ಕೊಡಲ್ಲ. ಸೊ ನನಗೆ ಅಜನೀಶ್ ಲೋಕನಾಥಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಚೆನ್ನಾಗೇ ಇಲ್ಲ ಅಂತ ನಾನು ಹೇಳಲ್ಲ, ಇನ್ನೂ ಬೆಟರ್ ಆಗ್ಬೋದಿತ್ತು. ಸೊ ಇದಿಷ್ಟು ನನಗೆ ಅನಿಸಿದ್ದು ಮೈನಸ್ಸು ಪ್ಲಸ್. ಇದು ನನ್ನ ಪ್ರಕಾರ, ನನ್ನ ಪರ್ಸ್ನಲಾಗಿ ಅನಿಸಿರೋದು. ಈ ಮೂವಿಗೆ ನಾನು ಕೊಡೋವಂಥ ರೇಟಿಂಗ್ಸ್ ಬಂದು 3.75. ಸೊ ಚಿಕ್ಕ ಮೈನಸ್ ಪಾಯಿಂಟ್ ಬಿಟ್ಟರೆ ಮೂವಿ ನಿಮಗೆ ಎಲ್ಲೂ ಬೋರ್ ಆಗಲ್ಲ. ಸೊ ಒಂದ್ಸಲಿ ಆರಾಮಾಗಿ ನೀವು ನೋಡ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಸೊ ನೀವೇನಾದ್ರು ಮೂವಿ ನೋಡಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ಪೈರಸಿ ಮಾಡೋಕ್ಕೆ ಹೋಗ್ಬಿಡಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮೂವಿ ರಿವ್ಯೂಸ್ ಬೇಕಂದರೆ ಗಂಟೆನ ಬಾರಿಸ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಸಿನಿಮಾ ವಾಚರು. ಬಾಯ್.